ಕಲಿಯುಗದಲ್ಲಿ ರಾಜ ಮಹಾರಾಜರುಗಳ ಮಧ್ಯೆ ನಡೀತು ಕಾಟುಗಳ ಯುದ್ಧ. ಆದರೆ ಇಂದು ನನ್ನಂತ ರಾಜಕೀಯರ ಮಧ್ಯದಲ್ಲಿ ನಡೆಯುತ್ತದೆ ಮೋಸದ ಯುದ್ಧ. ಈ ಮೋಸದ ಯುದ್ಧದಲ್ಲಿ ನಾನು ಗೆದ್ದು ಪ್ರವೀಣನಾಗಬೇಕಾದರೆ ನನ್ನ ಪ್ರಾಣ ಹೋಗಬೇಕು ಒಂದು, ಇಲ್ಲ ವೀರ ಧರ್ಮರ ಪ್ರಾಣ ಹೋಗಬೇಕು ಒಂದು. ಇಂದು ಇವೆರಡರಲ್ಲಿ ಒಂದು ಕೆಲಸ ಆಗಲೇಬೇಕು. ಯಾಕೆಂದರೆ ಆ ಮೋಸಗಾರ ಮನವರಣ ಮಾತನ್ನು ಕೇಳಿ ಏನೆಲ್ಲ ಮಾಡಬೇಕೆಂದು ನಂಬಿಕೊಂಡಿದ್ದೆ. ಆದರೆ ತನ್ನ ಹಿತಶಕ್ತಿಗಾಗಿ ತನ್ನ ತಂಗಿಯನ್ನೇ ಸುಳಿ ಎಂದು ನಟಿಸಿ ಆ ಶಶಿಧರನಿಗೆ ಮದುವೆ ಮಾಡಿ ತನ್ನ ಕೆಲಸವನ್ನು ಸಾಧಿಸಿ ನನ್ನ ಕೆಲಸವನ್ನು ವರ್ಧಕ್ಕೆ ನಿಲ್ಲಿಸಿದ ಪಾಪಿ. ನನ್ನ ಲಕ್ಷ್ಮಿಯನ್ನು ನನ್ನ ಮನೆಗೆ ತರುತ್ತೇನೆಂದು ನೆಪ ಹೇಳಿ ಆ ಬೀರನಿಂದ ಅಗಲಿಸಿ ನನ್ನ ಮನೆಗೆ ತರುತ್ತಾನೆಂದು ನೆಪ ಹೇಳಿ ಅವಳನ್ನೇ ಕೆಡಿಸಲಿಕ್ಕೆ ಯತ್ನಿಸಿದ ಅದಮು. ನೀ ನನ್ನ ವೈರಿಯೇ ಸರಿ, ನಾನಿನ್ನ ಮುಗಿಸದೆ ಬಿಡಲ್ಲ. ಮಾಂತ್ರಿಕ, ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತೇನ್ರಿ? ಈ ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಅವರ ಮನೆಯಿಂದ ಇಲ್ಲಿಗೆ ಎತ್ತಿ ತರಬೇಕಾದರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತೇ? ಎದರಬೇಡ ಮಾಂತ್ರಿಕ, ಎದರಬೇಡ. ನೀ ಪಟ್ಟ ಕಷ್ಟಕ್ಕೆ ಮುಂದೊಂದು ದಿನ ಅದರ ಬೆಲೆ ಕಟ್ಟುತ್ತೇನೆ. ಆದರೆ ನನಗೀಗ ಆ ವೀರನ ರಕ್ತ ಬೇಕು. ನಿಮಗೇಕೆ ಆ ಚಿಂತೆ? ನಾವು ತಂದಿಟ್ಟ ಈ ಲಕ್ಷ್ಮಿಯನ್ನು ಬಿಡಿಸಿಕೊಳ್ಳಲು ಆ ವೀರ ಇಲ್ಲಿಗೆ ಬಂದೇ ಬರುತ್ತಾನೆ. ಆಗ ನಿಮ್ಮ ಸೇರು ತೀರಿಸಿಕೊಂಡು ಬಿಡಿ. ಆಗ ನಮ್ಮ ಮಾಂತ್ರಿಕ ಬಹುಮಾನ ಸಿಗತ್ತೆ, ನಿಮ್ಮ ಆ ತಲೆನೂ ಸಿಗತ್ತೆ. ಗೌರಿ, ಆ ನೀಚ ಮನೋಹರ ನಮ್ಮನ ಅರಮನೆ ಕಡೆಗೆ ಬರುತ್ತಿದ್ದಾನೆ. ಹೌದು ಮಾಂತ್ರಿಕ, ಹಾಗಾದರೆ ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳಿವೆ? ಘಾತವಾಯಿತು, ಘಾತವಾಯಿತು. ಏನಾಘಾತವಾಯಿತು? ಲಾವಣ್ಯನಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಹತ್ತಿರ ಹೋದಾಗ ಆ ಶಶಿಧರ ನನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದ. ನನ್ನ ಪ್ರಾಣ ಉಳಿಸಿಗೋಸ್ಕರ ಆ ಲಾವಣ್ಯನನ್ನೇ ಕೊಂದು ಬಿಟ್ಟೆ. ಈಗ ಆತನು ಕೂಡ ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ. ನೀವು ಬೇಗ ನನ್ನನ್ನು ಕಾಪಾಡಿ ಗೌರಿ. ನನ್ನ ಪ್ರತಿ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮ ಕಾಂಚನಗೋಸ್ಕರ ಮಿಂಚಿ ಬರುವ ಶಶಿಧರ ಲಾಟಿಗೆ ಎದುರಿ ಇಲ್ಲಿಗೆ ಅವಳ ಕೆಲಸ ಮುಗಿಯುತ್ತೆಂದು ಅವಳಿಂದ ಬರುವ ಎಲ್ಲ ಸಂಪತ್ತನ್ನು ಪಡೆದುಕೊಂಡು ಮುತ್ತು ಕೊಡುವ ಮುಖಕ್ಕೆ ಮೆತ್ತಗೆ ನಿಂತು ನೀನು ಗುಂಡು ಹಾರಿಸಿ ನನ್ನಲ್ಲಿಗೆ ಏಡಿಯಾಗಿ ಓಡಿ ಬಂದಿರುವಿ. ಯಾಕಂದ್ರೆ ನೀನು ಸಾಮಾನ್ಯನವನಲ್ಲ. ನನ್ನ ಕಣ್ಣಲ್ಲಿ ಮಣ್ಣೆರ್ಚಿ ನನ್ನ ನರಗಿ ನಡೆಸುವ ಉತ್ತರ ಕುಮಾರ ನೀನು.
ನಿನ್ನಂತ ಮೋಸಗಾರ ನನ್ನ ಗುಂಪಿನಲ್ಲಿ ಇರಬಾರದು. ಗೌಡ್ರೆ, ನನ್ನ ಮಾತನ್ನು ಕೇಳಿರಿ. ನನ್ನದು ತಪ್ಪಾಗಿದೆ, ಬಿಟ್ಟು ಬಿಡಿ ನನ್ನನ್ನು. ಸಾಧ್ಯವಲ್ಲ. ನನ್ನ ಸೇಡು ತೀರಬೇಕಾದರೆ ನೀನು ಸಾಯಲೇಬೇಕು. ನನ್ನ ಹಠ ತೀರಬೇಕಾದರೆ ನಿನ್ನ ಗಡ ಬೀಳಲೇಬೇಕು. ಬಿಟ್ಟು ಬಿಡಿ ಗೌಡ್ರೆ ನನ್ನನ್ನು. ಛೇ 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 ಗೌಡ್ರ, ಮಾತಿನ ಗದ್ದಲ್ದಾಗ ಉಷ್ಟುಗುಂಡು ಹಾಸೆ ಬಿಟ್ರಲ್ರಿಯಪ್ಪ. ಆದರೂ ಪರವಾಗಿಲ್ಲ, ಮೊದಲು ಈತ ಸಾಯಲೇಬೇಕು. ತಗೋ ಮಗನೇ, ನನ್ನ ಮಾತನ್ನು ಕೇಳಿ ಗೌಡ್ರೆ. ನಿಮ್ಮ ಮಾತು ಕೇಳಕ್ ಇನ್ನೇನು ಓದ್ಲೆ ತಮ್ಮ. ಶಿವನ ಪಾದಕ್ಕೆ ಹೋಗಿ ಪರಮಾತ್ಮ ಜಪ ಮಾಡ್ಕೊಂತ ಕುಂತ ಬಿಡಲ್ಲ. ಮಾಂತ್ರಿಕ, ಇವನ ಮಾತನ್ನು ಕೇಳುವುದು ಬೇಡ, ತನ ಮಾಡದೆ ಈ ನಿನ್ನ ಕತ್ತಿಯಿಂದ ನೆತ್ತಿಯನ್ನು ಸೀಳಿ ಆ ಹಿಂದಿನ ಕೋಣೆಯ ನೆಲ ಮನೆಯಲ್ಲಿ ಊತಾಗಿ ಬಿಡುತ್ತೇನು. ಆಯ್ತು ಡ್ಯಾಡಿ, ಈತ ನನ್ನ ಕಣ್ಣು ತೆಪ್ಪಿಸಿ ತುಪ್ಪ ಉಣ್ಣಬೇಕೆಂದು ಅಪ್ಪನು ಹೋದರೆ ನನಗೆ ದಾರಿ ತಪ್ಪಿಸಿದ ಈ ದರಿದ್ರನನ್ನು ಕೊಂದೇ ಹಾಕುತ್ತೇನೆ. ಜೈ ಭಗತ್ ಸಿಂಗ್. ಗೌಡ್ರ, ಮುಗಿತೀನಿ ಅವನ ಕಟ್ಟಿ. ಗೌಡ್ರೆ, ಮುಂದೇನು ಮಾಡಬೇಕು ಅದನ್ನು ಯೋಚನೆ ಮಾಡಿ. ಯೋಚನೆ ಏನೈತಿನ, ಆ ನಮ್ಮ ಲಸಮವಾರ ಬಿಡಿಸ್ಕೊಳಕ ಆ ಬೀರ ಶಶಿಧರ ಬರ್ತಾರ. ಅವ್ರನ್ನ ಈ ನಡಮನೆ ಒಳಗೆ ಒಡ್ಡ ಹಾಕಲೇ ಇವ್ರನ್ನ. ಇಲ್ಲಿಗೆ ಅವರೆಲ್ಲರ ಕತೆ ಮುಗುತ್ತಾಯ. ನೀವು ಹೊಡೆದರೆ ಹಾ ಬನ್ನಿ ಹೋಗೋಣ. ಆಯ್ತು ಗೌಡ್ರೆ, ಹೋಗೋಣ. ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆಂದು ತಿಳಿಯಿತೆ. ಸಂಶಯ ಬಂದ ಜಾಗದಲ್ಲಿ ಎಲ್ಲ ಹುಡುಕಿದರೂ ಸಿಗ್ತಾ ಇಲ್ಲ ತಮ್ಮ. ಬಹುಶಃ ಎಮ್ಮೆಲ್ಲೆ ವೀರನ ಗೌಡೇನಾದರೂ ಮೋಸ ಮಾಡಿರಬೇಕು. ಅವನ ಮೇಲೆ ನನಗೆ ಸಂಶಯ ಬರ್ತಾ ಇದೆ. ಹಾಗಾದರೆ ನಾನೀಗಲೇ ಆ ಗೌಡನ ಮನೆಗೆ ಹೋಗಿ ಅದರ ಸಮಾಚಾರವನ್ನು ತಿಳಿದುಕೊಂಡು ಬರಲೆ? ಅಷ್ಟು ಸುಲಭವಾದ ಮಾತಲ್ಲ ತಮ್ಮ. ಮೊದಲೇ ನೀನಂದ್ರೆ ಹಂಗ ಆಗುವುದಿಲ್ಲ. ನಾನೇ ಸ್ವತಃ ಸೀತಾಪತಿಗೆ ಭೇಟಿಯಾಗಿ ಸೂಕ್ಷ್ಮ ತಿಳಿದುಕೊಳ್ಳುತ್ತೇನೆ. ಇಲ್ಲನ್ನ ನನಗೇಕೋ ಸಮಾಧಾನವಾಗುತ್ತಿಲ್ಲ. ನೀನ್ ಈ ರೀತಿ ನಮಗೆ ಸಮಾಧಾನ ಅಂತ ಹೇಳಿದ್ರೆ ನಾವೆಲ್ಲ ಸರ್ವನಾಶವಾಗಿ ಬಿಡ್ತೀವಿ. ನೀನಿನ್ನು ಆ ನಿನ್ನ ಧರ್ಮದ ನುಡಿಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡು. ಈಗ ನಾನವರಿಗೆ ಬೆಂಕಿಯ ಕಿಡಿಯಾಗಿ ಸುಡುವ ಪಾತ್ರೆಯಲ್ಲಿ ಅವರೆಲ್ಲರನ್ನು ಕೆತ್ತರಿಸಿ ಕೊಂದು ಸುಟ್ಟು ಬೂದಿ ಮಾಡಿಬಿಡ್ತೀನಿ. ಅಣ್ಣ, ನನಗಪ್ಪನೆ ಕೊಡು. ಆ ಕಾಲ ಈಗ ಹತ್ತಿರ ಬಂದಿದೆ ಸೋದರ. ತಾಳಿ ಇಲ್ಲವ ನಿನ್ನವಳನ್ನು ಎಷ್ಟು ದಿನ ಅಂತ ಹಾಗೆ ಬಿಡಿ. ಧರ್ಮ ರಕ್ಷಿತ ಎಂಬ ಕೃಷ್ಣವಾಣಿಯಂತೆ ನಾನು ನಿತ್ಯ ಧರ್ಮದಿಂದ ನುಡಿಯುತ್ತಾ ಬಂದಿದ್ದಾರೆ. ಆ ನನ್ನ ಧರ್ಮದ ನುಡಿ ಅವರಿಗೆ ಬೇಕಿಯ ಕಿಡಿಯಾಗಿ ಬೆಂಕಿ ಹತ್ತಲೇಬೇಕು. ಇದು ಸತ್ಯ ಸತ್ಯ ಸತ್ಯ. ಹೋಗು ಬೀರ, ಆ ಕಡೆಯಿಂದ ನೋಡುತ್ತ ಬಾ, ನಾ ಈ ಕಡೆಯಿಂದ ಹುಡುಕುತ್ತ ಬರ್ತೀನಿ. ಆಯ್ತಣ್ಣ, ನೀ ಹೇಳಿದಂತೆ ಆಗಲಿ.
ಇದ್ದಾನೆ ಅಂದ ಮೇಲೆ ಅದರ ಕಾರ್ಯ ತೆಗೆದುಕೊಳ್ಳದೆ ಬಿಡಲಾರೆ. ಅಂದು ಅರ್ಜುನನ ಬಾಣಕ್ಕೆ ಜಯದ್ರಥನ ರುಂಡ ಹೋದಂತೆ ಆ ಶ್ರೀಕೃಷ್ಣನ ಸುದರ್ಶನಕ್ಕೆ ಆ ಶಿಶುಪಾಲ ರುಂಡ ಕತ್ತರಿಸಿ ಹೋದಂತೆ ವೀರ ಸಂಗೋಳಿ ರಾಯಣ್ಣನ ಖಡ್ಗಕ್ಕೆ ಆ ತ್ಯಾಗರ ರುಂಡ ಹೋದಂತೆ ಆ ವೀರ ಸಿಂಧೂರ್ ಲಕ್ಷ್ಮಣನ ಗಂಡು ಕೊಡಲಿಗೆ ಆ ಗೌಡನ ರುಂಡ ಹೋದಂತೆ ಈ ವೀರನ ಗೌಡನ ಗುಂಡಿಗೆ ನಿನ್ನ ಎದೆ ಗುಂಡಿಗೆ ಹರಿದು ಹೋಗುವುದು ಇನ್ನೊಂದು ಕ್ಷಣದಲ್ಲಿ. ಲೇ ವೀರ, ಈಗಲಾದರೂ ಯೋಚನೆ ಮಾಡು, ನಿನ್ನ ಪ್ರಾಣಕ್ಕೆ ಕಾಲಾವಕಾಶ ಕೊಡ್ತಾನೆ. ಆ ಎಲ್ಲ ರೈತರ ಒಪ್ಪಿಗೆ ಪಡಿಸಿ ಆಮೇಲೆ ನನ್ನ ಸಂಖ್ಯೆಯ ಸಂಘವನ್ನು ಬಿಡು. ಸಾಕು, ಇವೆರಡು ಕೆಲಸ ಮಾಡು. ನಿನಗೀಗ ಜೀವದಾನ ಕೊಟ್ಟು ಬಿಡ್ತೇನೆ. ಜೀವದಾನ ಹೇ ವೀರನಗೌಡ, ನಿನ್ನಂತವನ ಗುಂಡೇಟಿಗೆ ಹೆದರಿ ಪ್ರಾಣ ಭಿಕ್ಷೆ ಬೇಡುವುದು ನನ್ನ ವಂಶದಲ್ಲಿಯೇ ಇಲ್ಲ. ಇದು ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣನ ವಂಶದ ಕುಡಿಯುವ. ಅಷ್ಟೇ ಹೋಗ್ಲಿ, ವೀರ ಭಾರತೀಯರ ರಕ್ತ ಇದು. ಲೇ ವೀರ, ನಿನ್ನಂತೆ ಪೌರುಷದ ಮಾತನ್ನು ಹೇಳಿ ಹೇಳಿ ಅವರ ಗುಂಡೇಟಿಗೆ ಅವರೇ ಬಲಿಯಾಗಿ ಸತ್ತು ಹೋದರು. ಈ ನಿನ್ನ ಮಾತಿನ ಮಲ್ಲರು ನಿನ್ನಂತಹ ವೀರ ಪುರುಷರಿಗೆ ಮಾತಿನ ಮಲ್ಲರೆಂದು ಬಿಂಬಿಸಿದೆಯಾ ಹೇಳಿಯೇ? ನೀನು ಈ ರೀತಿ ಬದಲುವ ನೀನು ಭಾರತೀಯನಲ್ಲ, ಈ ಭಾರತೀಯ ಬ್ರಿಟಿಷ. ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಆ ಮುಧೋಳ ತಾಲೂಕಿನ ಹಲಗಲಿಯ ಬೇಡ ಜನಾಂಗದ ಜನ ರಾಮ ಭೀಮ ಜಡಗ ಬರಿಗೂಡು ಕಲ್ಲು ಎಸೆದು ಆ ಬ್ರಿಟಿಷರ ಎದೆ ನಡಗಿಸಿದ್ದು ನಿನಗೆ ಗೊತ್ತಿಲ್ಲವೇನೋ ಮೂರ್ಖ? ಇಂದು ಈ ಮಣ್ಣಿಗಾಗಿ ನಾನು ನಿನ್ನನ್ನು ಒದ್ದು ಸಾಯಿಸ್ತೀನಿ. ಬಾರಲೇಖನ ಸಾಗಿ ಕಟ್ಟಿಸಿಕೊಂಡು ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಯಿಂದಲೇ ಹೋಗುವುದು ನಿನ್ನ ಸಾವು. ನಾನು ನೀವತ್ತು ಸಾಯಿಸ್ತೀಯ ಅಂತೀಯ ಬಡ ಮಾಂತ್ರಿಕ. ಈ ಗೌಡನ ಹೊಡೆತವನ್ನು ತೋರಿಸ್ತೇನೆ. ಈ ಹಂಟರ ವೇಗದಲ್ಲಿ ಇದ್ದೇ ಇದೆಯಲ್ಲ ಈ ಕತ್ತಿ, ಈ ಕತ್ತಿಯಿಂದಲೇ ಇವರ ನೆತ್ತಿಯನ್ನೇ ಸೀಳಿ ಬಿಡುತ್ತೇನೆ. ಹೇ ರೈತರ ಮೈ ಬೇರಿನಲ್ಲಿ ಹುಟ್ಟಿದ ಹುಚ್ಚು ನಾಯೇ, ನಿನ್ನಂತವರಿಗೇನು ಗೊತ್ತಿಲ್ಲ ಈ ಕುರಿಗಾರನ ತಾಕತ್ತ. ಸಿಕ್ಕಂತೆ ಕುರಿ ಹಾಲು ಕುಡಿದು ದಿನಕ್ಕೆ 100 ಗಡಿ ಕುಸ್ತಿಯನ್ನು ಒಗೆದು ಬಲಾಢ್ಯ ದೇಹ ಶಕ್ತಿಯನ್ನು ನಿರ್ಮಿಸಿಕೊಂಡ ಹುಂಡೈವನು. ನೀನು ಗಂಡಸೇ ಆಗಿದ್ದರೆ ಎತ್ತಲೇ ನನ್ನ ಮೇಲೆ ನಿನ್ನ ಕತ್ತಿನ. ವೀರ, ನನ್ನ ತಾಕತ್ತು ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ನಾನು ಮಹಾಕ್ರೂರಿ.
ಕೋಪದಿಂದಲೇ ಸೆರೆ ಸಿಕ್ಕು ಜೈಲಿನಲ್ಲಿ ಸತ್ತು ಹೋದಳು ಆ ನನ್ನ ತಾಯಿ ಕಿತ್ತೂರಾಣಿ ಚೆನ್ನಮ್ಮ. ಈಗ ನನ್ನಂತ ವೀರ ಪುರುಷನನ್ನು ಮೋಸದಿಂದ ಕಟ್ಟಿ ಹಾಕಿ ನನ್ನನ್ನು ಸಾಯಿಸಾಕನಿದ್ದೀರಲ್ಲ, ನೀವನ್ನ ಗಂಡಸರೇನೆ ಬಂದ ನನ್ನ ಮಕ್ಕಳ. ನೀವು ಗಂಡಸೇ ಆಗಿದ್ದರೆ ಎತ್ತಿರೋ ನನ್ನ ಮೇಲೆ ನಿಮ್ಮ ಕತ್ತಿನ. ಆಂತ್ರಿಕ ಸ್ವಲ್ಪ ತಡಿಲಿ, ಆಮೇಲೆ ನಮ್ಮ ಗೌಡ ನೋಡ್ತಾರ, ಉತ್ತರ ಕೊಡುವುದೇನಿದೆ? ಹೊಡಿಯೋ ಗೌಡ ಹೊಡಿ, ನಿನಗೆ ತೃಪ್ತಿಯಾಗುವ ತನಕ ಹೊಡಿ. ಆ ಹೊಡೆತಕ್ಕೆ ಹೆದರುವ ಗಂಡಲ್ಲ ಈ ಕುರಿಗಾರ ಬೀರ. ಹಾಗೇಕೆ ಎದೆ ಬಾಯಿ ಬಡಿದುಕೊಳ್ಳುತ್ತಿರುವಿ ಹುಚ್ಚು ನಾಯಿಯ ತರ? ಈಗ ನನ್ನನ್ನು ಈ ಸರಪಳಿಯಿಂದ ಬಿಚ್ಚಿ ನೋಡು, ಅವಾಗ ನಾ ತೋರಿಸ್ತೀನಿ ಈ ಕುರಿಗಾರನ ಕರಿವ್ಯಕ್ತಿ ಜನತೆಯ ಹೊಡೆತವನ್ನು. ನನಗೆ ಹೊಡಿತೀಯ ಅಂತ ಯಾವನು? ನನಗೆ ಈ ಗಂಡಿನ ಸಹಿನೂ ಬೇಡ, ಆ ಭೂಮಿನ ಬೇಡ, ನನಗೆ ಈ ಗಂಡಿನ ಪ್ರಾಣವೇ ಬೇಕು. ತಾವು ಮಗನೇ ತಾವು. ನಿಲ್ಲಿಸೋ ನಿನ್ನ ಹೇಳಿತನವನ್ನು ಮತ್ತೆ ಆ ಬಿದ್ದ ಬಂದೂಕನ್ನು ನೀನು ಎತ್ತಲು ಮುಂದಾದರೆ ನಿನ್ನ ಪ್ರಾಣವನ್ನು ತೆಗೆದು ಬಿಡ್ತಾನೆ. ಶಶಿಧರ ನೀನು? ಹೌದು, ನಾನೇ. ಈಗ ಆಗಿನ ಶಶಿಧಾರನೇ ಅಲ್ಲ, ಈಗ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧಾರ. ಅಣ್ಣ, ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗ ಮಾಡೋ ನಿನ್ನ ಜ್ಞಾನವನ್ನು. ವೀರ, ಇಲ್ಲಿವರೆಗೆ ಪ್ರತಿಯೊಂದು ನುಡಿಯಲು ಆ ನನ್ನ ಧರ್ಮದ ನುಡಿ ಇದ್ದದ್ದೇ ನಿಜವಾದರೆ ಆ ನಿನ್ನ ಪ್ರತಿರತೆ ನಿನ್ನತ್ತಿಗೆ ಕೈ ತುತ್ತು ನಿನಗೆ ಅಮೃತವೆನಿಸಿದರೆ ಆ ನಿನ್ನ ಎದ್ದ ತಾಯಿಯ ಎಲೆ ಹಾಲಿನ ಶಕ್ತಿ ನಿನ್ನಲ್ಲಿದ್ದರೆ ಈ ಗೌಡ ಕಟ್ಟಿದ ಚಪ್ಪಲದ ಸರಪಳಿಯನ್ನು ಕೇವಲ ನಿನ್ನ ಹರಗು ಚಪ್ಪಲಿಗೆ ಸಮಾನವೆಂದು ಬೇಗ ಹರಿದು ಬಾ. ಅಣ್ಣ, ಹೇಳೀಗ ಕಟಕಟನೆ ಕುದಿಯುತ್ತಿರುವ ನನ್ನ ಕೋಪಾಗ್ನಿಯಲ್ಲಿ ಈ ಗೌಡನನ್ನು ಕತ್ತಿ ಹಿಸುಕಿ ಸಾಯಿಸಲೇ ಇಲ್ಲ. ಅನೇಕರ ಬಡವರ ರಕ್ತ ಕುಡಿದು ಹೆಪ್ಪು ಕಟ್ಟಿದ ಇವನ ಹೊಟ್ಟೆಯನ್ನೇ ಹರಿಯದೆ ಇಲ್ಲ. ಅಂದು ನನ್ನ ಅತ್ತಿಗೆಯನ್ನೇ ಕೊಂದ ಇವನ ಎರಡು ಕೈಗಳನ್ನೇ ಕತ್ತರಿಸಿ ಹಾಕಿದೆ. ಹೇಳಲಿಲ್ಲ, ಇವನ ರುಂಡವನ್ನು ಚಂಡಿ ಆಡಿ ಅದನ್ನು ನಮ್ಮೂರ ಅಗಿಸಿ ಬಾಗಿಲಿಗೆ ಕಟ್ಟದೆ. ಹೇಳಣ್ಣ ಹೇಳಿ, ಏನು ಮಾಡಲಿ ಈ ಕೊಲೆಗಾರನನ್ನು? ಈಗೇನು ಮಾಡಬೇಡ ಬೇಡ, ಕೈ ಬಿಡೋಣನು. ನಿನಗೆ ಅನಾಥನೆಂದು ಚೀರಾಗಿ ಆ ನಿನ್ನ ನನ್ನ ತಮ್ಮನ ಶಶಿಯಿಂದಲೇ ನಿನಗೆ ಚಿತ್ರಹಿಂಸೆ ಕಳಿಸಿದ ಈ ಗೌಡನ ಎದುರಿಗೆನೆ ಇವನ ಮಗಳ ಕೊರಳಿಗೆ ಈ ಅರಸಿನ ತಾಳಿಯನ್ನು ಕಟ್ಟಿಬಿಡು. ತೆಗೆದುಕೋ. ಹೌದಲ್ಲ, ಹೌದು. ಲಕ್ಷ್ಮಿ, ಹೇ ಲಕ್ಷ್ಮಿ, ನಿನ್ನ ಗುರಿಗಾರ ಬೀರ ಬಂದಿದ್ದಾನೆ. ನಿನಗೆ ಅರಿಸಿದ ತಾಳಿಯನ್ನು ಕಟ್ಟನು. ಬೇಗ ಹೊರಗೆ ಬಾರೇ ಮನೆಯಿಂದ. ಬೀರ, ಒಳಗೆ ಹಾಕಿದವಳನ್ನು ಎಲ್ಲಿಂದ ಹೊರಗೆ ಬರ್ತಾಳೆ ಬೀರ? ಅಂದು ಸಿಂಧೂರ ಲಕ್ಷ್ಮಣ ಜಟ್ಟಿಯ ಕೈನ
ಗಂಡ ಜೈಲಿಕಿನಿ ಹೇಗೆ ಕಡಿದನು ಹಾಗೆ ನೀನು ಕೂಡ ಇವರ ಮನೆ ಬಾಗಿಲ ಕರೆದು ಅವಳನ್ನು ಹೊರ ತಂದು ಕೊಟ್ಟು ಅವರಿಗೆ ಅವಳ ಕೊರಳಿಗೆ ಅರಸಿನ ಅನಾಥ ಕಟ್ಟಿದ ಅರಸೆಯ ತಾಳಿಯನ್ನು ಕೂಗಿ ಕರೆಯೋ ಆ ನಿನ್ನ ಲಕ್ಷ್ಮಿಯನ್ನು ಇದು ನನ್ನ ಆಸೆ ಹೌದಲ್ಲ ಹೌದು ಜೈ ಬಜರಂಗಬಲಿ ಇದೋ ಗೌಡ ನೋಡಿಲ್ಲಿ ಈ ಅನಾಥ ಕಟ್ಟುವ ಹರಿಸಿಲ್ಲದ ತಾಯಿಯನ್ನು ಲಕ್ಷ್ಮಿ ಈಗ ನಸು ನಗುತ್ತ ನೋಡು ನಮ್ಮೆಲ್ಲರನ್ನು ಮಾತ್ರಿಕಾ ಇವರು ಮಾಡುವುದನ್ನು ಏಕೆ ನೋಡ್ತಾ ಸುಮ್ಮನಿರ್ತಿರುವೆ ಎತ್ತಿಗೆ ಸೋನಿನ ಎಂಬದ ಕತ್ತಿನ ಈ ಧರ್ಮರಾಜನ ನುಡಿಯು ಒಂದೊಂದು ನುಡಿಯು ಬೆಂಕಿ ಕಿಡಿಯಾಗಿ ಬರುವುದನ್ನು ನೋಡಿ ಏ ಕೋಣನ ಕೈಗಳು ಮೇಲಕ್ಕೆ ಬರುತ್ತಿಲ್ಲ ಗೌಡ್ರೆ ಕರ್ಮ ಮಾಡಿದ ಕೈಗೆ ಪಟ್ನ ಪಾಲ್ಸಿ ಹೊರದಂಗ ಆಗ್ಬಿಟ್ಟದ್ ನೋಡ್ರಿ. ಲೇಸಿತು ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡುತ್ತಿರುವಿರಿ ಯಾವ ಮೋಸ ಬಾಳ ಇಲ್ಲಿವರೆಗೆ ಮೋಸದ ರಾಜಕಾರಣ ಮಾಡಿ ಅನೇಕ ಬಡವರ ರಕ್ತ ಹೀರಿ ಅನೇಕ ದೊಡ್ಡವರ ಆಸ್ತಿಯನ್ನು ಅವರ ಕಮಲ ತಿನ್ನದೆ ನಿನ್ನ ಫ್ಯಾಕ್ಟರಿಗೆ ಕಬಳಿಸಿ ಅವರ ಆಸ್ತಿಯನ್ನು ನಿನಗೆ ಕಮಲ ತಿನ್ನದೆ ಕಬಳಿಸಿದ ಮೋಸಗಾರ ನೀನು ಮನೋಹರನಿಂದ ಆ ಮನೋಹರನಿಂದ ತನ್ನ ಸೂಳೆಯನ್ನು ನಿನ್ನ ತಂಗಿಯನ್ನು ಆ ನನ್ನ ತಮ್ಮನಿಗೆ ಮದುವೆ ಮಾಡಿ ಅವರಿಬ್ಬರಿಗೆ ತಾಳಿ ಕಟ್ಟಿಸದೆ ಅವರ ಬಾಳಿಗೆ ಬೆಂಕಿ ಹಿಡಿಸಿದ ಮಹಾಮೋಸಗಾರ ನೀನು ಅವೆಲ್ಲ ಒರೆಸಿಕೊಂಡು ಹೀಗೆ ಮುಂದುವರಿದರೆ ಆ ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಆ ಕೊಲೆ ಕೇಸನ್ನು ನನ್ನ ಮೇಲೆ ಹೊರಿಸಿ ಆ ನನ್ನ ತಮ್ಮ ಶಶಿಧರನಿಂದಲೇ ನನ್ನನ್ನು ಜೈಲಿಗೆ ಕಳಿಸಿದ ಮಹಾ ಕೊಲೆಗಾರ ನೀನು ಅಣ್ಣ ಅಣ್ಣ ಬೀರನಂತೆ ನನಗೊಂದು ಆಜ್ಞೆಯನ್ನು ಕೊಡು. ಇವನಿಂದಲೇ ಸಾಕಟ್ಟು ಸವಿ ಉಡು. ಇವನ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸಿದೆ. ಆ ಸೇರೆಂದು ಬೆಂಕಿಯ ಕಿಡಿಯಾಗಿ ಇವನು ಗುಂಡಿಗೆ ಹೊಡಿಬೇಕಾದರೆ ಶಶಿಧರ
ಇವನು ಮನುಷ್ಯತ್ವ ದಾರಿಗೆ ನಿಜವಾಗಿ ಮನುಷ್ಯತ್ವ ದಾರಿಗೆ ಬಂದವನೆಂದು ಅವನ ಆತ್ಮ ಒತ್ತಿ ಹೇಳಿದರೆ ಈ ಎಲ್ಲದಕ್ಕೂ ಸತ್ತ ಇವನೇ ಒತ್ತಿ ಹೇಳುತ್ತಾನೆ. ಇವುಗಳನ್ನು ಹೇಳಲಿಕ್ಕೆ ನಿಮಗೆ ಎಲ್ಲಿದೆ ಸಾಕ್ಷಿ? ಮಾತ್ರಿಕ ನಿನ್ನಂತ ಧನ ಪಿಸಾಚಿಯ ಬೆನ್ನು ಹತ್ತಿ ನಾನು ಕೆಟ್ಟಿ. ಈ ನಿಮ್ಮ ಕೆಟ್ಟ ಹಣೆಬರವನ್ನು ನಾನೇ ಖುದ್ದಾಗಿ ಆ ಧರ್ಮಕ್ಕೆ ಜಯ ಸಿಗಬೇಕಾದರೆ ಆ ನನ್ನ ಧರ್ಮದ ನುಡಿ ಬೇಕಿಯ ಕಿಡಿಯಾಗಿ ನಿನ್ನನ್ನು ಸುಟ್ಟು ಹಾಕುತ್ತದೆ. ಧರ್ಮರಾಜ, ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನಗೆ ನನ್ನ ಜ್ಞಾನವನ್ನು ಸುಟ್ಟು ಹಾಕಿ ಬಿಟ್ಟಿತು. ನಾನು ಪಾಪಿಗೆ ಶಿಕ್ಷೆ ಆಗಲೇಬೇಕು. ನಿನ್ನ ಹೆಂಡತಿಯನ್ನು ಕೊಂದಿದ್ದ ಪಾಪಿ ನಾನು. ಶಶಿಧರನಿಗೆ ಸುಳ್ಳು ಹೇಳಿ ನಿನ್ನ ಅವನಿಂದ ಜೈಲಿಗೆ ಕಳಿಸಿದ್ದು ನಾನೇ. ನಿಮ್ಮ ಹೊಲದಲ್ಲಿರುವ ಒಂದು ಗುಡಿಸಲಿಕ್ಕೆ ಬಣಿವಿಗೆ ಬೆಂಕಿ ಇಡಿಸಿದ್ದು ನಾನೇ. ಧರ್ಮರಾಜ್, ನನ್ನನ್ನು ಕ್ಷಮಿಸಿ ಬಿಡು. ನಿನ್ನ ಕಾಲಿಗೆ ಗೌರೇ. ಪಿಸಿ ಅರೆಸ್ಟ್ ಮಾಡಿ ಇವರ ಇಬ್ಬರನ್ನು. ಸಾಹೇಬ್ರೇ, ನಾನು ಮಾಡಿದ ತಪ್ಪಿಗೆ ನಾನು ನಿಮ್ಮೊಂದಿಗೆ ಸಂತೋಷದಿಂದ ಬರುವೆ. ಹಾ ಲಕ್ಷ್ಮಿ, ಬೀರ, ಬರೀ ನಾ ಮಾಡಿದ ಎಲ್ಲ ಆಸ್ತಿ ಸಂಪತ್ತೆಲ್ಲವೂ ನಿಮ್ಮ ಹೆಸರಿಗೆ ಬರೆದು ಕೊಡ್ತೇನೆ. ನಿಮಗಿದ್ದಲ್ಲ ನಾನು ಸುಳ್ಳು ಹೇಳಿ ನಿಮ್ಮನ್ನೇ ಅನ್ಯಾಯ ಮಾಡಿದ್ದೆ. ನಾನು ಒಂದು ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಎಲ್ಲರೂ ಕ್ಷಮೆ ಮಾಡಿ. ನೀ ಬೀರ, ಲಕ್ಷ್ಮಿ, ಈ ಜಗದಲ್ಲಿ ನೀವು ಸುಖವಾಗಿ ಬಾಳಿರಿ. ಹಾ ಸರ್, ಬರ್ರಿ ಹೋಗೋಣ. ಹಾ ಬೀರ, ಲಕ್ಷ್ಮಿ, ಇಂದು ಧರ್ಮಕ್ಕೆ ನನ್ನ ಧರ್ಮದ ನುಡಿಯ ಬೇಕಿ ಕಿಡಿಯಾಗಿ ಈ ಧರ್ಮಕ್ಕೆ ಜಯ ಸಿಕ್ಕಿದೆ. ನಿಜವಾಗಲು ನೀನು ಧರ್ಮರಾಜನೇ ಅಣ್ಣ. ನೀನೇ ನಮ್ಮ ಬಾಳಿನ ಬೆಳಕು. ಆ ಬೆಳಕಿನಲ್ಲಿ ನಾವೆಲ್ಲ ನಕ್ಷತ್ರಗಳು. ಬನ್ನಿ, ಇದೇ ಸಂತೋಷಕ್ಕಾಗಿ ಎಲ್ಲರ ಹಾಡಿನಲ್ಲಿ ಇರೋಣ.
ಹಾ ಬನ್ನಿರಿ. ನಮ್ಮ ಎಲ್ಲರೂ ಒಂದುಗೂಡಿಸಿದ ಆ ಮಹಿಳಾಲಿಂಗರಲ್ಲಿ ಬಂಧಿಸೋಣ. ಹಾ ಬನ್ನಿರಿ. ಹಾ ನನ್ನ ತಂದೆ ಮೈಲಾರ ಲಿಂಗೇಶ್ವರ ಎಲ್ಲರೂ ಕೂಡಿ ವಂದಿಸೋಣ.